ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಜುಲೈ ತಿಂಗಳ 10 ತಾರೀಕಿನ ಭಾನುವಾರದ ದೇವರ ವಾಕ್ಯವು ಮುಂದೆ ಇರುವ ವಿಷಯಗಳು. ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ. ಫಿಲಿಪ್ಪಿಯವರಿಗೆ 3:13. ನಿರ್ಣಯಗಳು ಹೊಸ ವರ್ಷಕ್ಕೆ ಮಾತ್ರವಲ್ಲ, ಆದರೆ ಅವು ಪ್ರತಿ ತಿಂಗಳು ಇರಬೇಕು, ಪ್ರತಿ ವಾರ ಮತ್ತು ಪ್ರತಿದಿನ. ನಾವು ಪ್ರತಿದಿನ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು ಮತ್ತು ಹೊಸ ಸಂಕಲ್ಪಗಳನ್ನು ಮಾಡಬೇಕು. ನಮ್ಮ ಜೀವನದ ಪಯಣದಲ್ಲಿ ವಿವಿಧ ಸಂಕಲ್ಪಗಳನ್ನು ಮಾಡುವುದು ಮುಖ್ಯವಾಗಿದ್ದರೂ ಅವುಗಳನ್ನು ಕೈಕೊಳ್ಳುವುದು ಅಷ್ಟೇ ಮುಖ್ಯ. 2 ರೀತಿಯ ನಿರ್ಣಯಗಳಿವೆ. ನಾವು ಯಾವುದನ್ನು ಬಿಡಬೇಕು ಎಂಬುದನ್ನು ನಿರ್ಧರಿಸುವುದು ಒಂದು, ಮತ್ತು ಇನ್ನೊಂದು ನಾವು ಅನುಸರಿಸಬೇಕಾದ ವಿಷಯಗಳು. ನಾವು ಕೆಲವು ವಿಷಯಗಳನ್ನು ಮರೆತು ಬಿಡಬೇಕು ಮತ್ತು ಕೆಲವು ಇತರ ವಿಷಯಗಳಿಗಾಗಿ ನಾವು ದೇವರನ್ನು ಸ್ತುತಿಸಬೇಕಾಗಿದೆ. ಆದುದರಿಂದಲೇ ಅಪೊಸ್ತಲನಾದ ಪೌಲನು ಹೀಗೆ ಬರೆಯುತ್ತಾನೆ: ಹಿಂದೆ ಇರುವವುಗಳನ್ನು ಮರೆತು ಮುಂದೆ ಇರುವವುಗಳ ಕಡೆಗೆ ತಲುಪುವುದು. ಹಿಂದೆ ಇರುವ ವಿಷಯಗಳನ್ನು ಮರೆತು ಬಿಡಬೇಕೆಂದು ಸತ್ಯವೇದವು ನಮಗೆ ಹೇಳುತ್ತದೆ. ನಾವು ಯಾವ ವಿಷಯಗಳನ್ನು ಮರೆಯಬೇಕು? ನಾವು ಇತರರ ಮೇಲಿನ ಕಹಿ, ಕೋಪ, ಅಸೂಯೆ ಮತ್ತು ಕ್ರೋಧ ಎಲ್ಲವನ್ನು ಮರೆತು ಬಿಡಬೇಕು. ಕ್ಷಮಿಸದೇ ಇರಬಾರದು. ನಮ್ಮ ವಿರುದ್ಧ ಮಾತನಾಡಿದವರ ವಿರುದ್ಧ ಅಥವಾ ನಮಗೆ ದ್ರೋಹ ಮಾಡಿದವರ ವಿರುದ್ಧ ನಮ್ಮ ದ್ವೇಷವನ್ನು ಹೊಂದಿದ್ದರೆ ನಾವು ಆತ್ಮಿಕ ಜೀವನದಲ್ಲಿ ಎಂದಿಗೂ ಪ್ರಗತಿ ಸಾಧಿಸಲು ಸಾಧ್ಯವಿಲ್ಲ. ಆ ಸ್ಥಳವನ್ನು ತೊರೆದ ನಂತರ ಸೊದೋಮ್ ಮತ್ತು ಗೊಮೋರಗಳನ್ನು ಹಿಂತಿರುಗಿ ನೋಡಬಾರದು ಎಂಬುದು ದೇವರ ಆಜ್ಞೆಯಾಗಿತ್ತು. ಇಸ್ರಾಯೇಲರಲ್ಲಿ ಹೆಚ್ಚಿನವರು ನಾಶವಾದರು, ಏಕೆಂದರೆ ಅವರು ವಾಗ್ದಾನ ಮಾಡಿದ ಕಾನಾನ್ ದೇಶದ ಬಗ್ಗೆ ಯೋಚಿಸಲಿಲ್ಲ, ಆದರೆ ಐಗುಪ್ತ ದೇಶದ ಬಗ್ಗೆ ಯೋಚಿಸುತ್ತಿದ್ದರು. ಯೋಸೇಫನು ಮದುವೆಯಾದ ನಂತರ ಅವನು ತನ್ನ ಹಿಂದಿನ ಜೀವನದ ದುಃಖಗಳ ಬಗ್ಗೆ ಯೋಚಿಸಲಿಲ್ಲ. ಅವನು ಹೀಗೆ ಹೇಳುವುದನ್ನು ನೋಡಿ: ಚೊಚ್ಚಲ ಮಗನು ಹುಟ್ಟಿದಾಗ ಯೋಸೇಫನು, ನಾನು ನನ್ನ ಎಲ್ಲ ಕಷ್ಟವನ್ನು, ತಂದೆಯ ಮನೆಯವರನ್ನು ಮರೆತು ಬಿಡುವಂತೆ ದೇವರು ಮಾಡಿದ್ದಾನಲ್ಲ ಎಂದು ಹೇಳಿ ಅವನಿಗೆ ಮನಸ್ಸೆ ಎಂದು ಹೆಸರಿಟ್ಟನು. ಆದಿಕಾಂಡ 41:51. ನಿಮ್ಮ ಹಿಂದಿನ ನೋವುಗಳಿಗೆ ನೀವು ಕಣ್ಣೀರು ಸುರಿಸುತ್ತಿದ್ದರೆ ನಿಮ್ಮ ಹೊಸ ಜೀವನದ ಸಂತೋಷವನ್ನು ನೀವು ಹೇಗೆ ಆನಂದಿಸುತ್ತೀರಿ? ಆದುದರಿಂದಲೇ ಕರ್ತನು ಹೇಳುತ್ತಾನೆ: ಎಲೆ ಕುಮಾರಿಗೆ, ನನ್ನ ಮಾತನ್ನು ಕೇಳಿ ಆಲೋಚಿಸು. ಸ್ವಜನರನ್ನು, ತವರು ಮನೆಯನ್ನು ಮರೆತು ಬಿಡು. ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲಪೇಕ್ಷಿಸುವನು. ಆತನೇ ನಿನಗೆ ಒಡೆಯನು, ಆತನಿಗೆ ನಮಸ್ಕರಿಸು. ಕೀರ್ತನೆ 45:10-11. ದಾವೀದನ ಮಗುವು ಅಸ್ವಸ್ಥನಾಗಿದ್ದಾಗ ಅವನು 7 ದಿನದವರೆಗೆ ಉಪವಾಸ ಮಾಡಿ ಪ್ರಾರ್ಥಿಸಿದನು, ಆದರೆ ಆ ಮಗು ಸಾವನ್ನಪ್ಪಿತು. ಅದರ ನಂತರ ದಾವೀದನ ಅದರ ಬಗ್ಗೆ ಸಂಕಟ ಪಡಲಿಲ್ಲ. ದೇವರ ಚಿತ್ತವು ನನ್ನ ಪ್ರಾರ್ಥನೆಯ ಕೋರಿಕೆಗಿಂತ ಭಿನ್ನವಾಗಿದೆ ಎಂದು ತಿಳಿದು ಅವನು ತನ್ನನ್ನು ತೊಳೆದು ಎಣ್ಣೆಯಿಂದ ಅಭಿಷೇಕಿಸಿದನು. ಅವರಿಗೆ ಊಟ ಬಡಿಸುವಂತೆಯೂ ಕೇಳಿಕೊಂಡನು. ದೇವರ ಮಕ್ಕಳೇ, ನೀವು ಹೀಗೆ ಮರೆಯಬೇಕೆಂದು ತಿಳಿದಿರಬೇಕು. ಮತ್ತು ಹೇಗೆ ನೆನಪಿಟ್ಟುಕೊಳ್ಳುವುದು? ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯಗಳು ಯಾವುವು? ಕರ್ತನು ನಿಮಗೆ ನೀಡಿದ ಎಲ್ಲ ಪ್ರಯೋಜನಗಳನ್ನು ನೆನಪಿಡಿ. ಕೀರ್ತನೆ 103:2. ದೇವರ ವಾಕ್ಯವನ್ನು ನೆನಪಿಸಿಕೊಳ್ಳಿ. ಕೀರ್ತನೆ 119:153. ನಿಮ್ಮ ರಕ್ಷಕನಾದ ಕರ್ತನಾದ ದೇವರನ್ನು ಸ್ಮರಿಸಿ. ಕೀರ್ತನೆ 106:21. ನೆನಪಿಡಿ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ
ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಕೀರ್ತನೆಗಳು 1 ಮತ್ತು 2. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.